ಚೀನಾ ಭಾರತ ಇನ್ನೇನು ಯುದ್ಧ ಆಗಬೇಕು, ಇನ್ನೇನು ಚೀನಾದ ಮೇಲೆ ಭಾರತ ನಮ್ಮ ಮೇಲೆ ಚೀನೀರ್ ಆಕ್ರಮಣ ಮಾಡಬೇಕು. ಚೀನಾ ಸೈನಿಕರಿಗೆ ಕೇಳಿದ್ರಂತೆ, ನಮ್ಮ ದೇಶದ ಒಬ್ಬ ಕ್ಯಾಪ್ಟನ್ ಕೇಳಿದಂತೆ ಆ ದೇಶದ ಕ್ಯಾಪ್ಟನ್ಗೆ, ಅಲ್ಲ ಕಣಯ್ಯ, ನಮ್ಮ ದೇಶಕ್ಕಿಂತಲೂ ನಿಮ್ಮ ದೇಶ ಬಹಳಷ್ಟು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಇದೆ, ನಿಮ್ಮ ಹತ್ರ ಬಹಳಷ್ಟು ಆಧುನಿಕ ವೆಪನ್ಸ್ ಗಳಿದಾವ, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಭಾರತ, ನಮ್ದು ಅವಾಗ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಹತ್ರ ಏನದವಲ್ಲ ಅವ ಮದ್ದು ಗುಂಡುಗಳದವ, ಆದ್ರೂ ಕೂಡ ಈ ದೇಶ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಚೀನಾ ಯಾಕೆ ನೀವು ಹೆದರ್ತೀರಿ ಅಂತ ಕೇಳಿದಾಗ ಭಾರತೀಯರಾದ ನಾವು ಹೆಮ್ಮೆ ಪಡಬೇಕಾಗತ್ತೆ. ಚೀನಾದ ಕ್ಯಾಪ್ಟನ್ ಹೇಳಿದಂತೆ ನಮ್ಮ ದೇಶದ ಸೈನಿಕರ ತಾಕತ್ತಿನ ಬಗ್ಗೆ ಹೇಳ್ತಾನಾತೇನಂತ. ಏನಿಲ್ಲ ಕಣಯ್ಯ, ವ್ಯತ್ಯಾಸ ಸಿಂಪಲ್ ಏನು ಅಂತಂತಂದ್ರೆ, ನಿಮ್ಮ ದೇಶದವರು ಮೇಲೆ ನಾವು ಆಕ್ರಮಣ ಮಾಡ್ಲಿಕ್ಕೆ ಯಾಕೆ ಹೆದರ್ತೀವಿ ಅಂತಂದ್ರೆ, ನಮ್ಮ ಚೀನಾದಲ್ಲಿ ಬಹಳಷ್ಟು ಆಧುನಿಕ ವೆಪನ್ಸ್ ಗಳಿದ್ರು ಕೂಡ ಭಾರತದ ಮೇಲೆ ಯಾಕೆ ನಾವು ಯುದ್ಧ ಮಾಡ್ಲಿಕ್ಕೆ ಹೆದರ್ತೀವಿ ಅಂತಂತಂದ್ರೆ, ಚೀನಾದ ಸೈನಿಕರು, ಇದು ಕುಂದ್ರುಗಿ ಸ್ವಾಮಿ ಹೇಳ್ತಕ್ಕಂಥ ಮಾತಲ್ಲ, ಚೀನಾದ ಸೈನಿಕರ ಕ್ಯಾಪ್ಟನ್ ಹೇಳ್ತಕ್ಕಂಥ ಮಾತು. ಏನಂತ ಹೇಳ್ದ ಅಂತಂದ್ರೆ, ಚೀನಾದ ಸೈನಿಕರು ಪಗಾರ್ಗೋಸ್ಕರ ಯುದ್ಧ ಮಾಡಿದ್ರೆ ಭಾರತೀಯರು ತಾಯ್ನಾಡಿಗೋಸ್ಕರ ಯುದ್ಧ ಮಾಡ್ತಾರ ಅಂತ ಹೇಳ್ತಾರೆ ಅಂತಂದ್ರೆ ನಮ್ಮ ಸೈನಿಕರ ತಾಕತ್ತೆಂತದ್ದು ಕಂಡ್ರಣ. ಈ ತಾಕತ್ತಿರೋದ್ರಿಂದನೇ ಹೂಣರು, ಶಕರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಚೀನಾ, ಪಾಕಿಸ್ತಾನ ಅಷ್ಟೆಲ್ಲ ದೇಶ ಆಕ್ರಮಣ ಮಾಡಿದ್ರು ಕೂಡ ಜಗತ್ತಿನ ಇತಿಹಾಸದೊಳಗಡೆ ತಲೆ ಎತ್ತಿರೋ ದೇಶ ಅಂದ್ರೆ ಅದು ನನ್ನ ಭಾರತ ದೇಶ ಮಾತ್ರ. ಯಾಕೆ ಅಂತಂದ್ರೆ ಹನುಮಂತ ಕೊಪ್ಪದಂತವ್ರು ನನ್ನ ದೇಶಕ್ಕೋಸ್ಕರ ಅದಾರ ಕಂಡ್ರಣ. ಅಂತ ಕೊಪ್ಪದಂತವ್ರಿಗೆ ನಮ್ಮ ಆನಂದ್ ಗುರುಜಿ ಅಂತವ್ರು, ನಮ್ಮ ಇಡೀ ನಮ್ಮ ಕರ್ನಾಟಕದ ಸಂತ ಸಮಾವೇಶ ಎಲ್ಲಾನು ಕೂಡ ಆಶೀರ್ವಾದ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾ, ಬಹಳಷ್ಟು ಜನ ಹೇಳ್ತಿರ್ತಾರೆ ಏನಂತ, ಎಲ್ಲ ಮೂಢನಂಬಿಕೆಗಳ ಕಂಡ್ರಣ, ಟಿವಿಯಾಗ ಬರ್ತಕ್ಕಂಥವ್ರೆಲ್ಲ ಡಾಂಬಿಕವಾಗಿ ಜ್ಯೋತಿಷ್ಯ ಹೇಳ್ತಾರ, ಹಂಗೆ ಹಿಂಗೆ, ಅವ್ರು ಹೇಳಿದ್ದೆಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತ ಹೇಳ್ತಾರ. ಅವರು ಹಸ್ತ ಮುಟ್ಟಿದ್ರೇನೆ ನಾವೆಂಗ ಪವಿತ್ರ ಆಗ್ತೀವಿ, ಅವ್ರ ಪಾದ ಮುಟ್ಟಿದ್ರೇನೆ ನಾವೆಂಗ ಸಿರಿವಂತರಾಗ್ತೀರಿ ಅಂತಕ್ಕಂಥವ್ರು ಬಹಳಷ್ಟು ಜನ ಅದಾರ. ಅವ್ರಿಗೆ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಅದೇನು ಅಂತಂತಂದ್ರೆ, ನಿಮಗ್ ಕೇಳ್ತೀನಿ, ನೀವು ಲಗ್ನ ಆಗಿ ಯಾರ್ದನ ಮನ್ಯಾಗ ಕಾಲಿಟ್ರಿ ಅಂದ್ರೆ ಅಮ್ಮ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು. ನೀವು ಪಾದಾರ್ಪಣೆ ಆದ ಬಳಿಕ ನಿಮ್ಮನ್ನ ಸೊಸೆಯಂತ ಮನೆಗೆ ಕರ್ಕೊಂಡು ಬಳಿಕ, ಯಾಕೆ ಸ್ವಾಮಿಗಳು ನಮ್ಮ ಪರವಾಗಿ ಬಂದಾರಲ್ಲ ಅಂತ ಅಂತೀರಿ. ಖರೆ ನೀವು ಸುಮ್ಮ ಕೂತೀರಿ ಅಂದ್ರೆ ಮ್ಯಾಲ ಕೂತೋರ್ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿರ್ತೀರಿ ನೀವು, ಮತ್ತೆ ನಾವ್ಯಾಕೆ ನಿಮ್ ಬಗ್ಗೆ ಮಾತಾಡಬಾರ್ದು? ಹೌದಲ್ಲ, ವಾಕ್ ಸ್ವಾತಂತ್ರ್ಯ ಐತಿ. ಸತ್ಯವನ್ನ ಪ್ರತಿಪಾದಿಸಿದೀವಿ ಅಷ್ಟೇ. ಯಾರು ಮೂಢನಂಬಿಕೆ ಅಂತಕ್ಕಂಥದ್ದು ಸುಳ್ಳು ಅಂತ ಏನ್ ಇವೇ ನಂಬಿಕೆಗಳು ಸುಳ್ಳು ಅಂತ ಹೇಳ್ತಾರಲ್ಲ, ಹೋಮಕ್ಕೆ ನೀವು ಬಹಳಷ್ಟು ತುಪ್ಪ ಹಾಕಿ ವೇಸ್ಟ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಕಲ್ಲಿಗೆ ಹಾಲಿಗೆ ನೀರೆರೆದು ನೀವೇನು ಹಾಲೆರೆದು ನೀವು ವೇಸ್ಟ್ ಮಾಡ್ತೀರಿ ಅಂತ ಹೇಳಕತ್ತಾರಲ್ಲ, ಅವ್ರ ಬಗ್ಗೆ ಹೇಳಕತ್ತೀನಿ. ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ ಹೇಳಕತ್ತಾರಲ್ಲ, ಅವ್ರ ಬಗ್ಗೆ ಹೇಳಕತ್ತೀನಿ. ನಿಮ್ಮದೇ ತತ್ವ, ನಿಮ್ಮದೇ ಸತ್ವ ನಿಮಗೆ ಹೇಳಿ ನಾವು ಕುಂದಿರ್ತಕ್ಕಂಥ ಕೆಲಸ ಅಷ್ಟೇ ಅದ. ಯಾವ್ದೋ ಒಬ್ಬ ಹೆಣ್ಮಗಳು ಬಹಳಷ್ಟು ಶ್ರೀಮಂತರ ಮನಿ ಇರ್ತದ, ಆಕಿ ಸೊಸೆಯಾದ ಬಂದು ಒಂದ್ 2-3 ವರ್ಷದೊಳಗಡೆ ಆ ಮನಿ ಏನಾರು ಬಹಳಷ್ಟು ಬಡತನದ ಪರಿಸ್ಥಿತಿಗೆ ಬಂತು ಅಂದ್ರೆ ಏನಂತೀರಿ ನೀವೆಲ್ಲರೂ? ಏನಂತೀರಿ? ಇದಕ್ಕೆ ಉತ್ತರ ಇಲ್ಲ ನೋಡ. ಏನಂತೀರಿ? ಆಕಿನ ಕಾಲ್ಗುಣ ಸರಿಗಿಲ್ಲ ಅಂತ ಹೇಳ್ತೀರಿ. ಅದೇ ಒಂದು ಬಡತನದಿರ್ತಕ್ಕಂಥ ಮನಿಗೆ ಒಬ್ಬ ಹೆಣ್ಮಗಳು ಬಂದ್ಲು, ಆಕೆ ಕಾಲಿಟ್ಲು ಅಂತಂದ್ರೆ ಸಡನ್ ಆಗಿ ಅವ ಬೆಳಕರಿಯದ್ರೊಳಗಡೆ ಜಡಿಪಿ ಎಲೆಕ್ಷನ್ ಎತ್ಕೊಂಡು ಜಿಲ್ಲಾಧ್ಯಕ್ಷ ಆದ, ಭಯಂಕರ ಬೆಳೆಸಿದ ಅಂದ್ರೆ ಏನಂತೀರಿ ನೀವು? ಆಕಿನ ಪಾದ ಪುಣ್ಯ, ಅವಂದೇನಿತ್ತು, ಏನು ಇರಲಿಲ್ಲ, ನಮ್ಮ ಮಗಳ ಕೊಟ್ನಿ ಬೆಳೆದ್ ನೋಡವಂತೀರ. ಹೌದಿಲ್ಲ? ಒಂದು ವಂಶ ಬೆಳೆಸ್ತಕ್ಕಂಥ ನಿಮ್ಮ ಪಾದದೊಳಗಡೆ ಒಂದು ಮನೆ ಏರ್ಸೋದು, ಒಂದು ಮನೆ ಇಳಿಸೋದು ತಾಕತ್ತೈತಿ ಅಂತಂತಂದ್ರೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ.